ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಬಲು ಜೋರಾಗಿಯೇ ನಡೀತಾ ಇದೆ. ಅದು ದೆಹಲಿಯ ಮಟ್ಟಕ್ಕೆ ಹೋಗಿ ಚರ್ಚೆಯಾದರೂ ಕೂಡ ಶಮನವಾಗ್ತಾ ಇಲ್ಲ. ಸಿಎಂ ಡಿಸಿಎಂ ಬಣದ ಶಾಸಕರು ಸಚಿವರು ತಲೆಗೊಂದು ಹೇಳಿಕೆ ಕೊಟ್ಟು ವಿವಾದದ ಬೆಂಕಿಯನ್ನ ಇನ್ನಷ್ಟು ಉರಿಯುವಂತೆ ಮಾಡ್ತಾ ಇದ್ದಾರೆ. ಪಟ್ಟದ ಕದನ ನಿರೀಕ್ಷೆಯಂತೆ ಹೈಕಮಾಂಡ್ ಅಂಗಳ ತಲುಪಿತು. ಈ ಬೆಳವಣಿಗೆ ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರ ತಂದೊಡ್ಡಿದೆ. ಪಕ್ಷದ ನಾಯಕರ ಬಾಯಿಗೆ ಬ್ರೇಕ್ ಹಾಕಿ ಅಂತ ರಾಜ್ಯದ ಪ್ರಮುಖರಿಗೆ ಹೈಕಮಾಂಡ್ ಸಂದೇಶವನ್ನು ರವಾನಿಸಿದೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಸಿಎಂ ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ರಾಜಧರ್ಮ ನೆನಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಯಾರ ಮಾತಿಗೆ ಯಾರು ಹೊಣೆ ಆಗ್ತಾರೆ? ಕೂಡಲೇ ಸಚಿವರ ಮಾತಿಗೆ ಬ್ರೇಕ್ ಹಾಕಿ. ಅವರನ್ನ ಕಂಟ್ರೋಲ್ ಮಾಡೋದು ನಿಮ್ಮ ಜವಾಬ್ದಾರಿ. ಸದ್ಯಕ್ಕೆ ಇಷ್ಟನ್ನ ಮಾತ್ರ ಹೇಳಬಲ್ಲೆ, ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸಿದ್ದೀನಿ ಅಂತ ಸಿಎಂಗೆ ಖರ್ಗೆ ಹಿತವಚನ ಹೇಳಿದ್ರು ಎನ್ನಲಾಗ್ತಾ ಇದೆ. ಈ ಬೆನ್ನಲ್ಲೇ ಇಂದು ಮಲ್ಲಿಕಾರ್ಜುನ ಖರ್ಗೆಯನ್ನ ಡಿಸಿಎಂ ಕೂಡ ಭೇಟಿ ಮಾಡಿದ್ರು. ಹೆಚ್ಚುವರಿ ಡಿಸಿಎಂ ಬೇಡಿಕೆ, ಕೆಲ ಶಾಸಕರು ಸಚಿವರ ಮಿತಿ ಮೀರಿದ ಮಾತು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡಿಕೆ ಸೇರಿ ಹಲವು ವಿಚಾರಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷರ ಜೊತೆ ಗಹನ ಚರ್ಚೆ ನಡೆಸಿದ್ರು. ಖರ್ಗೆ ಅವರಿಂದ ಕೆಲ ಸಲಹೆ ಸೂಚನೆ ಪಡ್ಕೊಂಡ್ರು. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವನ್ನ ಸಚಿವ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಎರಡೆರಡು ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ನಾನು ಗೃಹ ಸಚಿವನ ಸ್ಥಾನಕ್ಕೆ ನನಗೆ ಆಪ್ಷನ್ ಕೊಟ್ಟರು, ನೀವು PCC ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತೀರಾ ಅಂದರು. ಈಗ ಶಿವಕುಮಾರ್ 2 ಖಾತೆ ಇದೆ. ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅದನ್ನು ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಆ 2 ಜವಾಬ್ದಾರಿ ಕೊಡೋ ಹಂತದಲ್ಲಿ ಯಾವ ರೀತಿಯಾದಂತಹ ಒಪ್ಪಂದಗಳಾಗಿತ್ತು, ಆ ಒಪ್ಪಂದಗಳಿಗೆ ತಲೆಬಾಗಿಯೇ ಈ 2 ಜವಾಬ್ದಾರಿಗಳನ್ನು ಅವರಿಗೆ ಕೊಟ್ಟಿದ್ದ. ಈಗ ಯಾಕೆ ಅದರ ಬಗ್ಗೆ ಚಕಾರ? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದು ರೀತಿ ಅಶಿಸ್ತು ಕಾಡ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಅಂತ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ಆದರೂ ಕೂಡ ಮಿತಿ ಮೀರಿದಂಥ ಹೇಳಿಕೆಗಳು ಮುಂದುವರಿತಾ ಇದೆ. ಅವರವ್ರಿಗೆ ತೋಚಿದ ಹಾಗೆ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಮಾತಿಗೆ ಲೆಕ್ಕವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮೊನ್ನೆ ಅಷ್ಟೇ ಹೇಳಿದ್ರು, ಯಾರೇನಾದರೂ ಹೇಳಿ ನಮಗೆ ಬುದ್ಧಿ ಇಲ್ವಾ, ನಮ್ಗೆ ಏನು ಮಾತಾಡಬೇಕು ಅನ್ನೋದನ್ನ ಅಂತ ರಾಜಣ್ಣ ಹೇಳಿದ್ರು. ಸೊ ಹೀಗೆ ಹೇಳಿಕೆಗಳು ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿರೋರಿಗೆ ಗೌರವ ಕೊಡಬೇಕು ಅನ್ನೋದು ಅಲ್ಲಿರುವಂತಹ ನಾಯಕರಿಗೆ ಇಲ್ಲ. ಅವರಿಗೆ ಕೊಡಬೇಕಾ ಬೇಡವಾ ಅನ್ನೋದ್ರಲ್ಲೇ ಗೊಂದಲದಲ್ಲಿದ್ದಾರೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಎಷ್ಟರ ಮಟ್ಟಿಗೆ ಗೌರವ ಸಿಗುತ್ತೆ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾಯಬೇಕು. ಸಿಎಂ ಡಿಸಿಎಂ ಪಟ್ಟದ ವಿಚಾರವಾಗಿ ಯಾರೂ ಮಾತನಾಡೋ ಹಾಗಿಲ್ಲ. ಈಗಂತ ಕೆಪಿಸಿಸಿ ಅಧ್ಯಕ್ಷರು ತಾಕೀತನ್ನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಕೇಳ್ತಾರೆ ಕಾದು ನೋಡಬೇಕು. ಆದರೆ ಇದನ್ನ ಸಿಎಂ ಬಣದ ಶಾಸಕರು ಸಚಿವರು ಇರಲಿ, ಡಿಸಿಎಂ ಬಣದ ಸಚಿವರು ಕೂಡ ಕೇಳೋ ಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಇಂದೂ ಸಹ ಮಹದೇವಪ್ಪ ಮತ್ತು ಜಮೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ರು. ಯಾರ ಮಾತುಗಳನ್ನ ತಡೆಯೋಕೆ ಆಗಲ್ಲ ಎಂಬ ಅರ್ಥದ ಹೇಳಿಕೆಯನ್ನು ಸಚಿವರಾದ ಪರಮೇಶ್ವರ್, ಚಲುವರಾಯಸ್ವಾಮಿ ನೀಡಿದ್ರು. ಮತ್ತೊಂದು ಕಡೆ ವಚನಾನಂದ ಶ್ರೀಗಳು ಸಿಎಂ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೋಡಿಯನ್ನ ರೋಹಿತ್ ಕೊಹ್ಲಿಗೆ ಹೋಲಿಕೆ ಮಾಡಿದ್ರು. ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಪಕ್ಷದ ಹಿತದೃಷ್ಟಿಯಿಂದ ಕ್ಲೋಸ್ ಡೋರ್ ಅಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ, ಅದು ಹೈಕಮಾಂಡ್ ತೀರ್ಮಾನ ಮಾಡಿ. ಸಿಎಂ ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡಕ್ಕೆ ಖಾಲಿ ಇರ್ಬೇಕು ತಾನೆ, ಖಾಲಿನೇ ಇಲ್ಲ. ಈ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು, ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಪ್ರಸ್ತುತದ ಪ್ರಶ್ನೆ ಅಲ್ಲ, ಇದು ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರೋಂಥದ್ದು. ಸ್ವಾಮೀಜಿ ಅಂತವರಿಗೆ ಅವ್ರಿಗೂ ಕನ್ಸರ್ನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ವೇದಿಕೆಗಳು, ಸಂದರ್ಭಗಳು ಅವೆಲ್ಲ ತಿಳಿದು ಅವರು ಮಾತಾಡ್ಬೋದು ಅಂತ ಅನಿಸುತ್ತೆ. ಅದನ್ನು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ಅವ್ರಿಗೂ ಇರುತ್ತೆ, ಕನ್ಸರ್ನ್ ಇರ್ಬೋದು. ಅವರು ಅನಿಸಿಕೆನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರು ಡೆಮಾಕ್ರಸಿನಲ್ಲಿ ಯಾರನ್ನೂ ಏನು ಹೇಳಬಾರ್ದು ಅಂತೂ ನಾವು ಹೇಳಕ್ಕಾಗಲ್ಲ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಇರುತ್ತೆ. ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳೆಲ್ಲ ತೀರ್ಮಾನ ಮಾಡೋಕ್ಕೆ, ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ. ಮಗ ಒಂದು ಸ್ವಲ್ಪ ಮುಂದೆ 4 ಮಾತು ಜಾಸ್ತಿ ಆಡ್ತಾನೆ ಹಂಗಂತ ಹೇಳಿ ಓಡ್ಸೋಕ್ಕಾಗತ್ತಾ? ಅವನು ಮಗನೇ ಅಲ್ವಾ? ಆ ಥರ ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು. ಸಿಎಂ ಬದಲಾವಣೆ ವಿಚಾರವೇ ಅಪ್ರಸ್ತುತವಾಗಿದೆ. ಕರ್ನಾಟಕಕ್ಕೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತಂದ್ರೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್. ದಲಿತ ಸಿಎಂ ಅನ್ನುವಂತ ಒಂದು ವಾತಾವರಣ ನಾವೆಲ್ಲ ಕೇಳ್ತಾ ಇದ್ದೀವಿ. ಮತ್ತು SC ಮತ್ತು ST ಸಮುದಾಯಕ್ಕೆ ಕೂಡ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಆ ಸಮಯ ಬಂದಾಗ ಲಿಂಗಾಯತರು ಕೂಡ ಮುಖ್ಯಮಂತ್ರಿಗಳಾಗುವಂತ ಯೋಗ ಬಂದೇ ಬರುತ್ತೆ.
ಮನೆ ಆದಮೇಲೆ ಮಗ ಮಾತಾಡ್ತಾನೆ, ಮಗನ ಓಡಿಸೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ರು ಚಲುವರಾಯಸ್ವಾಮಿ ಅವರು. ಇಲ್ಲಿ ಮಗನನ್ನು ಓಡಿಸೋದಿರಲಿ, ತಂದೆನೇ ಓಡಿಸೋ ಪ್ರಯತ್ನ ಆಗ್ತಾ ಇರೋದು. ಅಂದರೆ ಪ್ರಮುಖ ಜವಾಬ್ದಾರಿಯಲ್ಲಿ ಕೂತಿರುವಂತಹ ಆ ಸ್ಥಾನನೇ ಬೇಕು ಅಂತ ಪೈಪೋಟಿ ನಡೀತಾ ಇರೋದ್ರಿಂದ ಇದು ಅಪ್ರಸ್ತುತ ಅನ್ಸುತ್ತೆ. ಇನ್ನು ಮಹದೇವಪ್ಪ ಅವರು ಮಾತನಾಡೋ ಸಂದರ್ಭದಲ್ಲಿ ಎಲ್ಲಿ ಖಾಲಿ ಇದೆ ಮುಖ್ಯಮಂತ್ರಿಗಳ ಪೋಸ್ಟ್ ಅಂತ ಸೇಮ್ ಜಮೀರ್ ಕೂಡ ಹೇಳ್ತಿದ್ರು. ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಗಾದಿ ಎಲ್ಲಿ ಖಾಲಿ ಇದೆ? ಅದರ ಪ್ರಸ್ತಾಪ ಆಗಿನೇ ಅಲ್ವಾ ಸಿಎಂ ವರೆಗೂ ಬಂದಿರೋದು. ಅಲ್ಲಿ ಬಂದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂದ್ರು, DCM ಹೆಚ್ಚುವರಿ ಬೇಕು ಅಂದ್ರು. ಆ ನಂತರದಲ್ಲಿ ಆ ಕಡೆಯಿಂದ ಬಂತು ಸಿಎಂ ಹುದ್ದೆಯನ್ನ ಬದಲಾವಣೆ ಮಾಡಿ ಅಂತ. ಆರಂಭ ಆಗಿದ್ದೆ ಅಲ್ಲಿ. ಸೊ ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಪೋಸ್ಟ್ ಕೂಡ ಖಾಲಿ ಇಲ್ಲ, ಈ ಕಡೆ ಮುಖ್ಯಮಂತ್ರಿಗಳ ಪೋಸ್ಟ್ ಕೂಡ ಖಾಲಿ ಇಲ್ಲ. ಖಾಲಿ ಮಾಡಿಸೋ ಕೆಲಸವನ್ನ ನೀವುಗಳು ಮಾಡ್ತಾ ಇದ್ದೀರಿ. ಅದು ಎಷ್ಟರ ಮಟ್ಟಿಗೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಆಂತರಿಕ ಸಂಘರ್ಷದಿಂದಲೇ ರಾಜ್ಯ ಸರ್ಕಾರ ಪತನವಾಗಬಹುದು ಎಂಬ ಅರ್ಥದ ಹೇಳಿಕೆಗಳನ್ನು ಬಿಜೆಪಿ ನಾಯಕರು ನೀಡೋದಕ್ಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಪತನ ಆದರೆ ನಾವು ಜವಾಬ್ದಾರರಲ್ಲ ಅಂತ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರ ಮಾತು. ಇದಕ್ಕೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ದನಿಗೂಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಂತೂ ಚುನಾವಣೆಗೆ ಸಜ್ಜಾಗುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಜೆಡಿಎಸ್ ಮಾಜಿ ಮಂತ್ರಿ ಜಿಟಿ ದೇವೇಗೌಡ ಮಾತ್ರ ಹೈಕಮಾಂಡ್ ಮನ್ಸು ಮಾಡಿದ್ರೆ DK ಶಿವಕುಮಾರ್ ಸಿಎಂ ಆಗ್ತಾರೆ, ಆದರೆ ಸಿದ್ದರಾಮಯ್ಯಗೆ ಅಧಿಕಾರ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ದಾರೆ. ತಪ್ಪಿದ ಮಗನಂತೆ ಆಗಿದೆ. 5 ವರ್ಷ ಚೆನ್ನಾಗಿ ಆಡಳಿತ ನಡೆಸ್ರಿ ಅಂತ ಹೇಳೋದು ನಾವು. ನೀವು ಆಂತರಿಕ ಕಾರಣದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಆಮೇಲೆ ಅದಕ್ಕೆ ಆಪರೇಷನ್ ಕಮಲ ಇದು ಹೇಳ್ತಾರೆ. ಯಾವುದೇ ರೀತಿಯಾದಂಥ ಆ ವಿಚಾರ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಆದರೆ ಆಡಳಿತ ನಿಷ್ಕ್ರಿಯಗೊಂಡಿದೆ. ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ. ಯಾವ ಸಂದರ್ಭದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ. ಒಂದು ವ್ಯವಸ್ಥೆ ಉಳಿದಿಲ್ಲ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಾರ್ಟಿನೂ ಕೊಲ್ಯಾಪ್ಸ್ ಆಗ್ತಾ ಇದೆ, ಸರ್ಕಾರನೂ ಕೊಲ್ಯಾಪ್ಸ್ ಆಗ್ತಾ ಇದೆ. ಒಳ ಬೀಗುದು ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಇದೇ ಕಾರಣದ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಕೂಡ ಹೇಳಿದ್ದೀನಿ, ಈಗಲೂ ಬದಲಾಗಿದ್ದೇನೆ. ಬರುವಂತಹ 1 ವರ್ಷದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬಂದೇ ಬರ್ತದೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ DK ಶಿವಕುಮಾರ್ ಆಯ್ತಾರೆ. ಸಿದ್ದರಾಮಯ್ಯನವರು ಯಾವ ರೀತಿ ಅಧಿಕಾರವನ್ನ ಉಳಿಸ್ಕೋಬೇಕು, ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ. ಅದರಿಂದ ಅವರು ಹಿಂಗೆ ಸಡನ್ ಬಿದ್ದೋಗ್ಬಿಡ್ತಾರೆ ಅಂತ ನಾನು ಹೇಳಲ್ಲ. ಸಂಪೂರ್ಣ ಬಹುಮತ ಇರ್ತಕ್ಕಂಥ ಸರ್ಕಾರವನ್ನ ನಾವು ಬೀಳಿಸ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ದಿಢೀರ್ ಭಿನ್ನಾಭಿಪ್ರಾಯ ಬಂದು ಬೆಳೀತಕ್ಕಂಥ ಜನ ಬಂದ್ರೆ ಆಗ್ಬೋದು. ಇಬ್ಬರ ಜಗಳದಲ್ಲಿ ಮೂರನೆಯವರು ಲಾಭವನ್ನ ನಿರೀಕ್ಷೆ ಮಾಡೋದು ಸಹಜ. ಆದರೆ ಇಲ್ಲಿ ಅದಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಮಾಡಿಕೊಡುತ್ತೋ ಅಥವಾ ಅವಕಾಶ ಆ ಪರಿಸ್ಥಿತಿಯನ್ನ ಬಿಜೆಪಿ ಮತ್ತು JDS ಸೃಷ್ಟಿ ಮಾಡುತ್ತೋ ಅನ್ನೋದು ಇಲ್ಲಿ ಮುಖ್ಯವಾಗಿ ನೋಡಬೇಕು. ಆದರೆ ಸದ್ಯದ ಪರಿಸ್ಥಿತಿಯಂತೂ ಮತ್ತೆ ಸರ್ಕಾರವನ್ನ ಅಂದ್ರೆ ಮತ್ತೆ ಚುನಾವಣೆಗೆ ಹೋಗುವಂತಹ ಪರಿಸ್ಥಿತಿಗಳು ಕಾಣಿಸ್ತಾ ಇಲ್ಲ. ಸರ್ಕಾರ ಪತನದ ವಿಚಾರ ಸದ್ಯದ ಸ್ಥಿತಿಯಲ್ಲಿ ಕಾಣಿಸ್ತಿಲ್ಲ, ಮುಂದೆ ಗೊತ್ತಿಲ್ಲ. ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಧರ್ಮ ದಂಗಲ್ ಶುರುವಾದಂತೆ ಕಾಣಿಸ್ತಾ ಇದೆ. 9ನೇ ತರಗತಿಯ ಪಠ್ಯದಲ್ಲಿ ವೀರಶೈವ ಎಂಬ ಪದವನ್ನ ಕೈಬಿಡಲಾಗಿದೆ. ಇದಕ್ಕೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಈ ಸಂಬಂಧ ಮಹಂತಲಿಂಗ ಶಿವಾಚಾರ್ಯ ಶ್ರೀಗಳು ಸಿಎಂ ಸಿದ್ದರಾಮಯ್ಯಗೆ ಒಂದು ಪತ್ರ ಬರೆದರು. ಈ ವರ್ಷ ಪರಿಷ್ಕೃತಗೊಂಡಿರುವಂತಹ ಪುಸ್ತಕದಲ್ಲಿ ವೀರಶೈವ ಪದವನ್ನ ತೆಗೆದುಹಾಕಲಾಗಿದೆ, ಇದು ಸರಿಯಲ್ಲ, ತಪ್ಪುಗಳನ್ನು ಸರಿಪಡಿಸಿ ಅಂತ ಕೋರಿದ್ದಾರೆ. ಇದಲ್ಲದೆ ಕೋರ್ಟ್ ಮೆಟ್ಟಿಲಿರುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಸಮಾಜ ಒಡೆಯುವ ಕೆಲಸ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಸಮಾಜ ಒಡೆಯುವ ಕೆಲಸವನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಿದೆ. ಪಠ್ಯ ಪುಸ್ತಕದಿಂದ ವೀರಶೈವ ಲಿಂಗಾಯತ ಅಂತ ಇತ್ತದು ಮೊದಲು ನನಗೆ ಗೊತ್ತಿರೋ ಮಟ್ಟಿಗೆ. ವೀರಶೈವ ಲಿಂಗಾಯತ ಅಂತ ತೆಗೆದು ರೀತಿಯಲ್ಲಿ ಅನಗತ್ಯವಾಗಿ ಕಿಚ್ಚಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ನೋಡೋಣ ಪತ್ರಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಲಭ್ಯವಾಗುತ್ತೆ, ತಿದ್ದುಕೊಳ್ಳುವಂತಹ ಕೆಲಸ ಆಗುತ್ತಾ ಅಥವಾ ಏನಾಗುತ್ತೆ ಅನ್ನೋದನ್ನ. ಇನ್ನು ರಾಜ್ಯ ರಾಜಕೀಯದಲ್ಲಿ ಚನ್ನಪಟ್ಟಣ ಫೈಟ್ ಅಂತೂ ಜೋರಾಗಿ ನಡೀತಾ ಇದೆ. ಲೋಕಸಮರದ ಬಳಿಕ ಮತ್ತೊಂದು ಹೈ ವೋಲ್ಟೇಜ್ ಕದನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸೋತ ನಂತರದಲ್ಲಿ ಗಾಯಗೊಂಡ ಹುಲಿಯಂತಾಗಿರುವ DK ಬ್ರದರ್ಸ್ ಚನ್ನಪಟ್ಟಣ ಉಪಸಮರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈಗಾಗಲೇ DCM DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಮೇಲಿಂದ ಮೇಲೆ ವಿಸಿಟ್ ಮಾಡ್ತಾ ಇದ್ದಾರೆ. ಜನರ ನಾಡಿ ಮಿಡಿತ ಅರಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆಯೂ ಕೂಡ DK ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಭೇಟಿ ಕೊಡಲಿದ್ದಾರೆ. ಈ ಮಧ್ಯೆ DK ಬ್ರದರ್ಸ್ಗೆ ಟಕ್ಕರ್ ಕೊಡೋದಕ್ಕೆ ದೋಸ್ತಿ ಪಾಳ್ಯ ಕೂಡ ರಣವ್ಯೂಹವನ್ನ ರಚನೆ ಮಾಡ್ತಾ ಇದೆ. ದೆಹಲಿಯಲ್ಲಿ ಅಮಿತ್ ಶಾ ಜೊತೆಗೂಡಿ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರು ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡಿದ್ದಾರೆ. ದೇಶದಲ್ಲಿ ನಾಳೆಯಿಂದ ಕಾನೂನು ಬದಲಾಗ್ತಾ ಇದೆ. ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿದ್ದಂತಹ IPC, CRPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್ಗೆ ಗುಡ್ ಬೈ ಹೇಳಲಾಗ್ತಾ ಇದೆ. IPC ಜಾಗದಲ್ಲಿ ಭಾರತೀಯ ನ್ಯಾಯ ಸಂಹಿತೆ, CRPC ಜಾಗದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಜಾಗದಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ಬರ್ತಾ ಇದೆ. ಭಾರತೀಯ ನ್ಯಾಯ ಸಂಹಿತೆಯು 358 ಸೆಕ್ಷನ್ ಒಳಗೊಂಡಿದೆ. 20 ಹೊಸ ಅಪರಾಧಗಳು ಸೇರಿಕೆ ಆಗುತ್ತೆ. 33 ಅಪರಾಧಗಳ ಶಿಕ್ಷೆ ಅವಧಿ ಹೆಚ್ಚಿಸಲಾಗಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ
531 ಸೆಕ್ಷನ್ ಒಳಗೊಂಡಿದೆ. 177 ಕಲಂಗಳನ್ನು ಬದಲಿಸಲಾಗಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ 170 ಸೆಕ್ಷನ್ ಒಳಗೊಂಡಿದೆ. ಆದರೆ ಹೊಸ ಕಾನೂನುಗಳ ಬಗ್ಗೆ ವಕೀಲರ ಸಮುದಾಯದಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇದರ ನಡುವೆಯೇ ಹೊಸ ಕಾನೂನು ಜಾರಿಗೆ ಪೊಲೀಸ್ ಇಲಾಖೆ ಸನ್ನದ್ಧವಾಗ್ತಾ ಇದೆ. ಹೊಸದಾಗಿ ಜಾರಿಯಾಗ್ತಾ ಇರುವಂತಹ ಕಾನೂನಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನುವಂತಹ ಪ್ರಮುಖ ಅಂಶಗಳನ್ನು ಗಮನಿಸುವುದಾದರೆ, ಪೊಲೀಸ್ ಕಸ್ಟಡಿ ಅವಧಿ 14 ದಿನದಿಂದ 60 ದಿನಗಳವರೆಗೂ ಕೂಡ ಹೆಚ್ಚಳ ಮಾಡುವಂತಹದ್ದು ಮೊದಲೇದಾಗಿ. ಇನ್ನು 3 ರಿಂದ 7 ವರ್ಷ ಶಿಕ್ಷೆಯಾಗುವ ಕೇಸ್ಗಳಲ್ಲಿ ದೂರು ನೀಡುವ 24 ಗಂಟೆಯ ಒಳಗೆ, ಅಂದರೆ ದೂರು ನೀಡಿದಂತಹ 24 ಗಂಟೆಯ ಒಳಗೆ FIR ಅನ್ನು ದಾಖಲು ಮಾಡಿಕೊಳ್ಬೇಕು ಅನ್ನೋದಿದೆ. 3 ರಿಂದ 7 ವರ್ಷ ಶಿಕ್ಷೆಯಾಗುವ ಕೇಸ್ಗಳ ತನಿಖೆಯನ್ನ 14 ದಿನಗಳಲ್ಲಿ ಒಂದು ಹಂತಕ್ಕೆ ತರಬೇಕು ಅನ್ನುವಂತಹ ಅಂಶವು ಕೂಡ ಇದೆ. ಮತ್ತು 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗುವಂತಹ ಪ್ರಕರಣಗಳಲ್ಲಿ ಫೋರೆನ್ಸಿಕ್ ತನಿಖೆಯನ್ನ ನಡೆಸುವಂತದ್ದು ಕಡ್ಡಾಯ. ಮಹಿಳೆ ಮಕ್ಕಳ ಮೇಲಿನ ದೌರ್ಜನ್ಯ ಕೇಸ್ 2 ತಿಂಗಳಲ್ಲಿ ತನಿಖೆ ಮುಗಿಸಬೇಕು. ರೇಪ್ ಕೇಸ್ಗಳಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ಆಡಿಯೋ ವಿಡಿಯೋ ಮೂಲಕ ದಾಖಲು ಮಾಡಿಕೊಳ್ಳೋದು ಕಡ್ಡಾಯ. ಪೋಕ್ಸೋ ಕೇಸ್ಗಳಲ್ಲಿ ಸಂತ್ರಸ್ತರ ಹೇಳಿಕೆಯನ್ನ ಮಹಿಳಾ ಅಧಿಕಾರಿ ಕೂಡ ದಾಖಲಿಸಿಕೊಳ್ಬೇಕಾಗತ್ತೆ. ಕ್ರಿಮಿನಲ್ ಕೇಸ್ ವಿಚಾರಣೆ ಕೋರ್ಟ್ ಗರಿಷ್ಠ 2 ರಿಂದ 3 ವಾಯ್ದೆಗಳನ್ನು ಮಾತ್ರ ನೀಡಬೇಕಾಗತ್ತೆ. ತನಿಖೆ ಕೋರ್ಟ್ ಸಮನ್ಸ್ಗಳನ್ನ ವಾಟ್ಸ್ಆಪ್ ಸೇರಿ ಡಿಜಿಟಲ್ ರೂಪದಲ್ಲಿಯೂ ಕೂಡ ಕಳಿಸಬಹುದಾಗಿದೆ. ಇನ್ನು ಕೇಸ್ ನಮೂದು ಕೋರ್ಟ್ ವಿಚಾರಣೆವರೆಗೂ ಸಂತ್ರಸ್ತರಿಗೆ ವಾಟ್ಸ್ಆಪ್ ಮೂಲಕ ಪ್ರತಿ ಹಂತದ ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ರಾಷ್ಟ್ರಮಟ್ಟದ ಡಿಜಿಲಾಕರ್ಗಳಲ್ಲಿ ಸಾಕ್ಷ್ಯಗಳ ಹೇಳಿಕೆ, ಆಡಿಯೋ ವಿಡಿಯೋ ಸಾಕ್ಷ್ಯಗಳು ಕೂಡ ಭದ್ರವಾಗಿ ಇಡಬೇಕಾಗತ್ತೆ. ರೇಡ್ ಪ್ರಕ್ರಿಯೆಯ ಕಡ್ಡಾಯ ಚಿತ್ರೀಕರಣ ಇರುತ್ತೆ. 48 ಗಂಟೆಯಲ್ಲಿ ಕೋರ್ಟ್ಗೆ ಈ ವರದಿಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸಂತ್ರಸ್ತರು ಠಾಣೆಗೆ ಹೋಗದೆಯೂ ಕೂಡ ಆನ್ಲೈನ್ ಮೂಲಕ ದೂರನ್ನ ಕೊಡಬಹುದಾಗಿದೆ. ಯಾವ ವ್ಯಾಪ್ತಿಯಲ್ಲಿ ಆಗುತ್ತೋ ಘಟನೆಗಳು ಆ ಸ್ಟೇಷನ್ಗೆ ಹೋಗಬೇಕು ಅನ್ನುವಂತಹ ನಿಯಮ ಈ ಹಿಂದೆ ಏನಿತ್ತು ಅದು ಇಲ್ಲ. ನೀವು ಆನ್ಲೈನ್ ಮೂಲಕವೂ ಕೂಡ ದೂರನ್ನ ದಾಖಲು ಮಾಡಬಹುದು. ಮಹಿಳೆಯರು, ವಿಕಲಚೇತನರು, ರೋಗಿಗಳು, ಮಕ್ಕಳು, ಹಿರಿಯರು ಠಾಣೆಗೆ ಹೋಗುವಂತಹ ನೆಸೆಸಿಟಿ ಇರೋಲ್ಲ. ಈ 5 ವರ್ಗದ ಮಂದಿ ತಾವಿರುವ ಕಡೆಯೇ ಪೊಲೀಸರನ್ನ ಭೇಟಿ ಮಾಡಿಸ್ಕೊಳ್ಬಹುದು. ಅಂದರೆ ಅವ್ರನ್ನ ಕರೆಸ್ಕೊಂಡು ನಿಮ್ಮ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದು. ಯಾವುದೇ ಘಟನೆಯ ಮಾಹಿತಿಯನ್ನ ಆನ್ಲೈನ್ ಮೂಲಕ ಯಾವ ಠಾಣೆಗಾದರೂ ತಿಳಿಸಬಹುದಾಗಿದೆ. 0 FIR ಠಾಣಾ ವ್ಯಾಪ್ತಿಯ ಲೆಕ್ಕಿಸದೆ ಯಾವ ಠಾಣೆಗಾದರೂ ದೂರನ್ನ ಸಲ್ಲಿಕೆ ಮಾಡಿಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇರುತ್ತೆ. ಆರೋಪಿಗಳ ಬಂಧನದ ಬಗ್ಗೆ ಅವರ ಸ್ನೇಹಿತರು, ಕುಟುಂಬಸ್ಥರು ಅವರಿಗೆ ಕಡ್ಡಾಯವಾಗಿ ಮಾಹಿತಿಯನ್ನ ಕೊಡಬೇಕಾಗತ್ತೆ ಪೊಲೀಸರು. ಆರೋಪಿಗಳ ಬಂಧನದ ಬಗ್ಗೆ ಮಾಹಿತಿ ಕೊಡುವಂತ ಮತ್ತು ಆರೋಪಿಗಳಿಗೆ, ಸಂತ್ರಸ್ತರಿಗೆ FIR ಕಾಪಿ ಉಚಿತವಾಗಿ ಕೊಡಬೇಕು. ಡಿಲೇ ಮಾಡೋ ಹಾಗಿಲ್ಲ. ಮದುವೆ ಭರವಸೆ ನೀಡಿ ಲೈಂಗಿಕ ದೌರ್ಜನ್ಯವನ್ನ ಯಾರಾದರೂ ಎಸಗಿದ್ದೇ ಆದಲ್ಲಿ ಅಂಥವರಿಗೆ 10 ವರ್ಷ ಶಿಕ್ಷೆ ಅನ್ನೋದನ್ನು ಕೂಡ ಈ ಹೊಸ ಕಾನೂನಿನಲ್ಲಿ ಅನ್ವಯ ಆಗಿದೆ. ಸೊ ಹಾಗಾಗಿ ಪೊಲೀಸರು ಕೂಡ ಎಲ್ಲ ರೀತಿಯಲ್ಲೂ ಇದನ್ನ ಜಾರಿಗೊಳಿಸಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ವಕೀಲರಿಂದ ವಿರೋಧ ಸಹ ಇದ್ದೇ ಇದೆ.